ಪ್ರತಿಯೊಂದು ರಾಜ್ಯದ ಇವತ್ತು ಕೇಳಬೇಕಾಗಿತ್ತು ನಾವು. ಗ್ಯಾರಂಟಿ ಕೊಟ್ರಿ, ಎಲ್ಲ ಮಾಡಿದ್ರಿ ಗುರುಗಳ, ಎಷ್ಟು ಉದ್ಯೋಗಗಳು ಸೃಷ್ಟಿ ಮಾಡಿದ್ರಿ. ನಿಮ್ಮ ವೈಟ್ ಪೇಪರ್ ತೆಗೀರಿ ಹೊರಗೆ, ಅಂದರೆ ಉದ್ಯೋಗ ಸೃಷ್ಟಿ ಇಲ್ಲ. ಎಲ್ಲರೂ ವೈಟ್ ಕಾಲರ್ ಜಾಬ್ ಬೇಡ್ತಾರೆ ಪಾಪಿ ಹುಡುಗರು. ವೈಟ್ ಕಾಲರ್ ಜಾಬ್ಗಳನ್ನು ಪಡೆಯೋದಕ್ಕೆ ಇವತ್ತು ವೈಟ್ ಕಾಲರ್ ಉದ್ಯೋಗಗಳು ಬೇಕಲ್ಲ, ಸೃಷ್ಟಿ ಬೇಕಲ್ಲ, ಅದೇ ಇಲ್ಲಿ ಯಾವುದೂ ಇಲ್ಲಂದ್ರೆ ಯಾವುದೂ ಸಿಗಲಪ್ಪ ಅನ್ನೋಂಥ ಮಕ್ಕಳು ಇದ್ದಾರೆ ಪಾಪಿ. ಯಾಕೆ ಬಡತನ ಆ ರೀತಿ ಹರಿದು ತಿನ್ಲಿಕ್ಕೆ ಬಡತನ ನಮ್ಮನ್ನು. ಎಷ್ಟೋ ಮಕ್ಕಳು ಸ್ಕೂಲಿಗೆ ಕಳಿಸೋದು ಕಷ್ಟ ಅದ ಅಂತ ತಿಳ್ಕೊಂಡು ಬಿಸಿ ಊಟ ಮಾಡಿದರು. ಆ ಬಿಸಿ ಊಟಕ್ಕೆ ಎಷ್ಟು ಹೋಗ್ತಾರೆ, ಊಟ ಟೈಮ್ದಾಗ ಗಪ್ಪ ಆಗಿಬಿಡ್ತಾರೆ. ಅಲ್ಲಿ ಟೀಚರ್ಗಳು ಅದೇ ಬೇಕಾಗಿರ್ತದೆ. ಇವತ್ತು ಸರ್ಕಾರಿ ಟೀಚರ್ಗಳು ಭಾಳಷ್ಟು ಜನ ಹಂಗೆ ಇದ್ದಾರೆ. ಎಲ್ಲೋ ಒಂದಿಬ್ಬರು 1-4 ಜನ ಭಾಳ ಪ್ರಾಮಾಣಿಕ ಒಳ್ಳೆಯ ವ್ಯಕ್ತಿ ಇದ್ದರೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವರಿಂದ. ವ್ಯವಸ್ಥೆನ ಬುಡ್ಮೇಲೆ ಆಗುವಂಥ ಪ್ರಸಂಗ ಅದು. ಅದಕ್ಕೆ ಈ ಮೂಲಕ ನಾ ಪ್ರತಿಯೊಂದು ಹಳ್ಳಿಯ ಪ್ರತಿಯೊಂದು ಅಂತ ಕೇಳ್ಬೋದು ಇಷ್ಟ. ನಿಮಗೆ ನಿಮ್ಮ ಸರ್ಕಾರಿ ಶಾಲೆಗಳಲ್ಲಿ ಏನಾದರೂ ಅನ್ಯಾಯ ಆಗ್ತಿದ್ರೆ ಅಥವಾ ನಿಮ್ಮ ಮಕ್ಳಿಗೆ ಕಲಿಸ್ತಾ ಇದ್ದರೆ, ನಿಮ್ಮ ಮಕ್ಕಳು ಸರಿಯಾಗಿ ಶಾಲೆಗೆ ಹೋಗೋದು ನೀವು ಕಳಿಸ್, ನಿಮ್ಮ ಕರ್ಮ, ನಿಮ್ಮ ಧರ್ಮ ಅದು. ಅದ್ರೊಳಗೆ ಕಲಿಸ್ದೇ ಇದ್ದರೆ ಅಂಥವು ಯಾವುದೂ ನಮ್ಗೆ ಕಳಿಸಿ ನಾವು ದೊಡ್ಡ ಇಶ್ಯೂ ಮಾಡಿ ತಿಳಿಸ್ತೀವಿ, ಸರ್ಕಾರಕ್ಕೆ ತಿಳಿಸ್ತೀವಿ. ಇಂಥ ಸ್ಕೂಲ್ಗಳು ಇಂಥ ಗುರುಗಳು ಇಂಥ ಏನೋ ಮಾಡ್ತಾಯಿದ್ದಾರೆ, ಗುರು ಮಾತ್ಯಾರು ಅಂತೇಳಿ. ಅದನ್ನು ನೀವು ಮಾಡಬೇಕಾಗಿದ್ದು ತಂದೆ ತಾಯಿಗಳು. ನಮ್ಮ ಕೆಲಸ ನಾವು ಮಾಡ್ತಾಯಿದ್ದೀವಿ. ಇರಲಿ, ಅದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳಿದರೆ ಕೆಲವು ನಮ್ಮ ಹುಡುಗರು ಕಲಿಯೋದು ಭಾಳ ಕಡಿಮೆ. ಎಷ್ಟಪ್ಪ ಅಂತಂದ್ರೆ ಈ ವಿಶೇಷವಾಗಿ ನಮ್ಮ 6.37 ಲಕ್ಷ ವಿದ್ಯಾರ್ಥಿಗಳು ಪರೀಕ್ಷೆ ಕೂತಿದ್ದಾರೆ. 6.37 ಲಕ್ಷ PUC ಈ ಫೈನಲ್ ಅಂದರೆ 2 ವರ್ಷ ಕುಳಿತಿದ್ದಾರೆ. ಇದು ನಾವು 7 ಕೋಟಿ ಜನರಲ್ಲೇ ಇಷ್ಟು ಜನನ PUC ತನಕ ಬಂದಿದ್ದು. ಇದನ್ನು ಮೊದಲು ನಾವು ಬಹಳ ಗಂಭೀರ ತೆಗೆದುಕೋಬೇಕಾಗಿದೆ. ಅದರ ಪಾಸ್ ಆದರೆ ಎಷ್ಟು ರೀ? 73.45%. ಅಂದ್ರೆ 4.68 ಲಕ್ಷ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇದು ಕಡಿಮೆನ, ಮೊದಲ ಕಲಿಯೋವ್ರದ್ದು ಸಂಖ್ಯೆನ ಕಡಿಮೆ. 6.37 ಲಕ್ಷ, ಕೋಟಿ ಅಲ್ಲ, 6.37 ಲಕ್ಷ. ನಾವು ಇರೋ ಜನಸಂಖ್ಯೆ 7 ಕೋಟಿ. ಅದು ಸರ್ವೆ ಆಗಿಲ್ಲ, ಜನಗಣತಿ ಇನ್ನೂ ಮಾಡಿಲ್ಲ, ಮಾಡಬೇಕಾಗಿದೆ. ಆ ಮಾತು ಬೇರೆ ಎಷ್ಟು ಅದನ್ನು ಗೊತ್ತಿಲ್ಲ. ಈ ಎಲ್ಲ ದಿಶೆಯಲ್ಲೇ ನಾವು ಮತ್ತು ಮರಳಿ ಸಿದ್ದರಾಮಯ್ಯ ಕೇಳೋದಷ್ಟೇ. ಇನ್ನೂ ಮಕ್ಕಳು ಮೇಲೆ ಭಾಳ ಕಡಿಮೆ ಕಲಿಯೋದು ಅಂತೇಳಿ. 7 ಕೋಟಿಗೆ 6 ಲಕ್ಷ ಜನ ಕಲಿತಾರೆ ಅಂದರೆ ಎಷ್ಟು ಬಿತ್ತು ನೀವು ಲೆಕ್ಕ ಹಾಕಿ. 1 ಕೋಟಿ ಅಂದರೆ 100 ಲಕ್ಷ. ಇದು ನೆನಪಿಲ್ಲ ನಮಗೆಲ್ಲ. 100 ಲಕ್ಷ ಅಂದ್ರೆ 7 ಕೋಟಿ ಅಂದರೆ 700 ಲಕ್ಷ. 700 ಲಕ್ಷಗಳಲ್ಲೇ ಕೇವಲ 6 ಲಕ್ಷ ಅಥವಾ 6.5 ಲಕ್ಷ ಜನ ಹುಡುಗರು ಕಲಿತಾ ಇದ್ದಾರೆ PUC. ಅದ್ರಲ್ಲಿ ಪಾಸ್ ಆದವರು ಎಷ್ಟಪ್ಪ? 4.68 ಲಕ್ಷ. ಎಷ್ಟು ಬಿದ್ದಾಗತ್ರಿ ಅವರೇಜ? ನಾ ಯಾಕೆ ಪ್ರಶ್ನೆ ಮಾಡ್ತಾಯಿದ್ದೀನಿ ಅಂದರೆ, ಪ್ರತಿಯೊಬ್ಬರು 1-2 ಮಕ್ಕಳು ಇದ್ದೇ ಇರ್ತಾರೆ. 2 ಮಕ್ಕಳು ಹೇಳೋದು ಸಹಿತ ಇವತ್ತು ಮಿನಿಮಮ್ ಒಂದು 50-60 ಲಕ್ಷ ಜನ ಅದು 1 ಕೋಟಿ ತನಕ ಎಕ್ಸಾಮ್ ಕೊಡ್ಬೇಕಾಗಿತ್ತನೋ ಅಂತ ನಮ್ಮ ಮನಸ್ಸು. ಇದಿಲ್ಲ. ಯಾಕಂದರೆ ನಮ್ಮ ಸರ್ಕಾರಿ ಶಾಲೆಗಳು ಎಲ್ಲರಿಗೂ ಅವಕಾಶ ಕೊಡ್ತಾ ಇಲ್ಲ. ಪ್ರೈವೇಟ್ ಶಾಲೆಗಳಿಗೆ ದುಡ್ಡು ಕೊಟ್ಟು ಕಲಿಬೇಕು. ಪ್ರೈವೇಟ್ದವರು ದುಡ್ಡು ಕೊಟ್ಟು ಕಲಿಬೇಕು, ಖರ್ಚು ಸಾಕಷ್ಟು ಇರ್ತದಪ್ಪ, ಬಡವಕ್ಕೆ ಸಾಧ್ಯ ಇಲ್ಲ. ಇವಾಗ PUCಗೆ ಯಾವ ರೀತಿ ಆಗಿದೆ ಅಂದರೆ ಬೆಂಗಳೂರು ಮತ್ತು ಎಲ್ಲ PUC ಸೈನ್ಸ್ ಅದರಲ್ಲೂ ಮುಖ್ಯವಾಗಿ ಮಂಗಳೂರು, ಬೆಂಗಳೂರು ಜೊತೆಗೆ ಇನ್ನೂರು ಅನೇಕ ಕೇಂದ್ರಗಳು, ಧಾರವಾಡ, ಹುಬ್ಬಳ್ಳಿ, ಇಲ್ಲಿ ಕೋಚಿಂಗ್ ಸೆಂಟರ್ ಲಕ್ಷಗಟ್ಟಲೆ ಹಾಕಬೇಕು. 1000 ಗಂಟೆ ಅಂತ ಇಲ್ಲ ಲಕ್ಷದ ಮಾತು. ಇನ್ನೂ ಕೆಲವು ಪ್ರೈವೇಟ್ ಕಾಲೇಜುಗಳು ಮಂಗಳೂರು ಸಮೀಪದಲ್ಲೇ ತಿಂತದೆ. ನಿಮಗೆ ಗೊತ್ತದೆ, ಮೂಡುಬಿದ್ರೆ ಅಲ್ಲೆಲ್ಲ ಕಲಿಸೋದು ಹೆಂಗೆ. ಎಲ್ಲೋ 4 ಮಕ್ಕಳಿಗೆ